ಎಸ್ ಕ್ಲೀನ್ 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 ಏನ್ ಕ್ಲೀನು? ತೀರ್ಥಕ್ಷೇತ್ರಗಳಲ್ಲಿ ಕ್ಲೀನ್ನ ಅಗತ್ಯ ಇದೆ. ತೀರ್ಥಕ್ಷೇತ್ರಗಳ ಹೊಳೆ ಹಳ್ಳಗಳಲ್ಲಿ ಕೊಳೆಯ ಮಹಾಪೂರವೇ ಹರಿದು ಹೋಗ್ತಾ ಇದೆ. ನದಿ ಹಳ್ಳ ಕೊಳ್ಳಗಳಲ್ಲಿ ಸ್ವಚ್ಛತೆಗಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನ ಹೊರಡಿಸಿದೆ. ಪರಿಸರ ಇಲಾಖೆಯ ಹೊಸ ಆದೇಶದ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಪವರ್ ಟಿವಿಯಲ್ಲಿ ಮಾತ್ರ ಈ ಮಹತ್ವದ ಸುದ್ದಿಯ ಚರ್ಚೆ. ಯಾವ್ದ್ಯಾವ್ದೋ ಸುದ್ದಿ ಚರ್ಚೆ ಮಾಡೋದಲ್ಲ, ಪ್ರತಿನಿತ್ಯ ರಾಜಕಾರಣಿಗಳ ಬಗ್ಗೆ ಮಾತನಾಡೋದಲ್ಲ, ಕೂತ್ಕೊಂಡು ಜನಸಾಮಾನ್ಯರ ಹಿತಾಸಕ್ತಿಯಿಂದ ಅವರ ಕಾಳಜಿಯಿಂದನೂ ಕೂಡ ಮಾತನಾಡಬೇಕು, ಚರ್ಚೆಯನ್ನ ಮಾಡಬೇಕು, ಒಂದಷ್ಟು ಅವೇರ್ನೆಸ್ ಗಳನ್ನ ಮೂಡಿಸಬೇಕು. ಅದು ಒಬ್ಬ ರೆಸ್ಪಾನ್ಸಿಬಲ್ ಮಾಧ್ಯಮದ ಕರ್ತವ್ಯ ಕೂಡ ಹೌದು. ನದಿ ಜಲಮೂಲಗಳ ಉಳಿವಿಗಾಗಿ ಪವರ್ ಟಿವಿ ನಿರಂತರವಾದಂತಹ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಮಹತ್ವದ ಸುದ್ದಿಯ ಚರ್ಚೆ ಆಗ್ತಾ ಇದೆ. ಇನ್ನು ಪುಣ್ಯಕ್ಷೇತ್ರಗಳ ನದಿ ತೀರದಲ್ಲಿ ಶಾಂಪೂ ಸೋಪು ಮಾರಾಟವನ್ನ ಬ್ಯಾನ್ ಮಾಡಲಾಗಿದೆ. ಭಕ್ತರು ನದಿಗಳಲ್ಲಿ ಶಾಂಪೂ ಸೋಪನ್ನ ಬಳಸಿ ಸ್ನಾನ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ನದಿಗಳಲ್ಲಿ ಶಾಂಪೂ ಸೋಪನ್ನ ವಿಸರ್ಜಿಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ನದಿ ತೀರ ಪ್ರದೇಶಗಳಲ್ಲಿ ಶಾಂಪೂ ಸೋಪು ಮಾರಾಟ ಸಹ ಬ್ಯಾನ್. ನದಿ ತೀರ ಪ್ರದೇಶದ 500 ಮೀಟರ್ನ ವ್ಯಾಪ್ತಿಯಲ್ಲಿ ಶಾಂಪೂ ಸೋಪು ಯಾವುದನ್ನು ಮಾರಾಟ ಮಾಡಂಗಿಲ್ಲ. ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಖಡಕ್ ಆಗಿ ಆದೇಶ ಹೊರಡಿಸಿದ್ದಾರೆ. ಅಂಡ್ ಈ ಆದೇಶ ಸ್ವಾಗತಾರ್ಹ ಕೂಡ ಹೌದು. ತೀರ್ಥಕ್ಷೇತ್ರಗಳಿಗೆ ಭಕ್ತರ ಸಂಖ್ಯೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಧರ್ಮದ ಒಂದು ವಿಚಾರ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಂತ ವಿಚಾರ, ಯಾರ ಭಕ್ತಿಗೂ ಕೂಡ ಧಕ್ಕೆ ತರುವಂತಹ ವಿಚಾರ ಅಲ್ಲ. ಸೋಪು ಶಾಂಪೂನ ಬಳಸಿ ನದಿಯಲ್ಲಿ ಸಹಸ್ರಾರು ಭಕ್ತರು ಬಿಸಾಡ್ತಾ ಇದ್ದಾರೆ. ಸ್ನಾನ ಮಾಡಿ ಶಾಂಪೂ ಸೋಪಿನ ಖಾಲಿ ಕವರ್ ಅನ್ನ ಸಹ ನದಿಗೆ ಬಿಸಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಸೌದತ್ತಿ ಯಲ್ಲಮ್ಮ, ಕೂಡಲ ಸಂಗಮ, ಶ್ರೀರಂಗಪಟ್ಟಣ, ನಂಜನಗೂಡು ಸೇರಿದಂತೆ ಹಲವು ತೀರ್ಥಕ್ಷೇತ್ರಗಳ ನದಿಗಳಲ್ಲಿ ಮಾಲಿನ್ಯ ಹೆಚ್ಚಾಗ್ತಿದೆ. ಅಲ್ಲಿನ ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ. ಇದರಿಂದ ಚರ್ಮ ರೋಗ ಬಾಧಿಸುತ್ತೆ. ಭಕ್ತರು ನದಿಗಳಲ್ಲಿ ಶಾಂಪೂ ಮತ್ತೆ ಸೋಪನ್ನ ಬಳಸಿ ಸ್ನಾನ ಮಾಡೋ ಹಾಗಿಲ್ಲ. ನೋಡಿ, ಇದೆಲ್ಲದರ ಬಗ್ಗೆ ಪವರ್ ಟಿವಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಇನ್ನು ಇದೆಲ್ಲದರ ಬಗ್ಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಪವರ್ ಟಿವಿ ಪ್ರತಿನಿಧಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾದ್ಮೇಲೆ ಸಾಕಷ್ಟು ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದಾರೆ. ಒತ್ತುವರಿ ತೆರವುಗಳು ಇರಬಹುದು, ಅದೇ ರೀತಿಯಾಗಿ ಫಿಲ್ಮ್ ಅವರು ಒಂದು ಅರಣ್ಯ ಸಂಬಂಧಪಟ್ಟ ನಾಶ ಮಾಡಿದಾಗಲೂ ಕೂಡ ಒಂದಿಷ್ಟು ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ರು. ಈಗ ತೀರ್ಥಕ್ಷೇತ್ರಗಳಲ್ಲಿ ಸೋಂಪು ಮತ್ತೆ ಶಾಂಪೂ ಬಳಕೆ ಆಗ್ತಾ ಇತ್ತು, ಇದರಿಂದ ಸಾಕಷ್ಟು ಮಲಿನ ಆಗ್ತಾ ಇತ್ತು. ಇದನ್ನ ತಡೆಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಸರ್, ಮೊದಲೇದಾಗಿ ಈ ಕ್ರಮ ತೆಗೆದುಕೊಳ್ಬೇಕಂತ ಯಾಕೆ ಅನಿಸ್ತು? ಏನ್ ರೀಸನ್ ಸರ್ ಇದರಿಂದ ಅಂತ? ನೋಡಿ, ನಾನು ಕೆಲವೊಂದು ತೀರ್ಥಕ್ಷೇತ್ರಗಳಿಗೆ ನಾನು ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಒಬ್ಬ ಜನ ಮುಗ್ಧರಾಗಿದ್ದಾರೆ. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನಾನಕ್ಕೆ ಹೋಗ್ತಾರೆ, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಶಾಂಪೂವನ್ನು ಬಳಸ್ತಾರೆ, ಸೋಪನ್ನು ಬಳಸ್ತಾರೆ. ಇದೆಲ್ಲ ನೀರು ಕಲುಷಿತ ಆಗ್ತದೆ. ಕಲುಷಿತ ನೀರಿನಿಂದ ಅದೇ ನೀರು ಕುಡಿ ನೀರಿಗೂ ಉಪಯೋಗ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅದರ ಒಂದು ಆ ಒಂದು ನದಿ ಮಲಿನ ಆಗಬಾರ್ದು, ಅದು ಅದರ ಸ್ವಚ್ಛತೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಈ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಓಕೆ ಸರ್, ಕ್ರಮ ಹೆಂಗಿರುತ್ತೆ ಸರ್? ಈಗ ಅಧಿಕಾರಿಗಳು ಯಾವ ಸೂಚನೆ ಕೊಟ್ಟರೆ ಕ್ರಮ ಹೆಂಗಾಗುತ್ತೆ, ಇಂಪ್ಲಿಮೆಂಟೇಷನ್ ಹೆಂಗಾಗುತ್ತೆ? ನೋಡಿ, ಇದು ಅನುಷ್ಠಾನ ಮಾಡುವಂಥದ್ದು ವಿವಿಧ ಇಲಾಖೆಗಳು ಅನುಷ್ಠಾನ ಮಾಡಬೇಕಾಗ್ತದೆ. ಫಸ್ಟ್ ಮೊದಲನೇ ಕ್ರಮವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು, ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಆ ಒಂದು ಸಣ್ಣ ನೀರಾವರಿಯ ಇಲಾಖೆಯವರು ಇರ್ಬೋದು, ಆ ಭಾಗದ ತೀರ್ಥಕ್ಷೇತ್ರದ ಏನು ವ್ಯವಸ್ಥಾಪನಾ ಸಮಿತಿಯವರು ಇರ್ಬೋದು, ಅವರೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇದನ್ನು ಜಾರಿಗೆ ತರಬೇಕಾಗ್ತದೆ. ಅದಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಇವತ್ತು ಮನವರಿಕೆ ಮಾಡಿಕೊಳ್ಳುವಂತ ಕೆಲಸ ನಾವು ಮಾಡ್ತೇವೆ. ಬಟ್ಟೆ ಆ ತರದೆಲ್ಲವೂ ಕೂಡ ಇರುತ್ತೆ, ಇದೆಲ್ಲದೂ ಕೂಡ ಬಟ್ಟೆ ಬಗೆಯುವಂತದ್ದಾಗ್ಲಿ ಮತ್ತೊಂದಾಗ್ಲಿ ಅಲ್ಲಿ ಮಾಡಬಾರದು. ಆಗ್ತಾರೆ, ಹೌದು, ಸತ್ಯ ಇದೆ. ಅದೆಲ್ಲ ಮಾಡೋದ್ರಿಂದ ನೀರು ಕಲುಷಿತ ಆಗ್ತದೆ. ಈಗ POP ಗಣಪತಿ ಇವತ್ತು ನೀರಿನಲ್ಲಿ ಹಾಕಿ ಬಿಟ್ರೆ ಆ ನೀರು ಇವತ್ತು ಕೆಮಿಕಲ್ಸ್ ಎಲ್ಲ ಸೇರ್ಕೊಂಡು ಬಿಡ್ತದೆ, ಜಲ ಪ್ರಾಣಿಗಳು ಸತ್ತೋಗ್ ಬಿಡ್ತವೆ, ನೀರು ಕಲುಷಿತ ಆಗ್ತದೆ, ಜನರ ರೋಗ ಕೆಡ್ತದೆ. ಇವೆಲ್ಲವೂ ವಿಷಯಗಳಿದ್ದಾವೆ. ಇದು ಜನರಲ್ಲಿ ಅರಿವು ಮೂಡಿಸುವಂತದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಇನ್ನು ತೀರ್ಥಕ್ಷೇತ್ರಗಳ ನದಿಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ಹೆಚ್ಚಾಗ್ತಾ ಇದೆ. ಹಲವು ಸಂಪ್ರದಾಯಗಳ ಬಳಿಕ ಪೂಜೆ ಸಾಮಗ್ರಿಗಳನ್ನ ನದಿಯಲ್ಲಿ ವಿಸರ್ಜಿಸುವಂತಹ ಆಚರಣೆಗಳನ್ನ ನಾವು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ.
ಅಷ್ಟೇ ಅಲ್ಲ, ನದಿಗಳಲ್ಲಿ ಸ್ನಾನ ಪೂಜೆಯ ಬಳಿಕ ವಸ್ತ್ರಗಳನ್ನ ಕೂಡ, ಉಟ್ಟ ಬಟ್ಟೆಯನ್ನು ಕೂಡ ಅಲ್ಲೇ ಬಿಟ್ಟು ಬರುವಂತಹ ಜನರಿದ್ದಾರೆ. ರಾಶಿ ರಾಶಿ ಬಟ್ಟೆ ಬರಿ ನದಿಯಲ್ಲಿ ಕೊಳೆತು ಭಾರಿ ಪ್ರಮಾಣದಲ್ಲಿ ಮಾಲಿನ್ಯ ಆಗ್ತಾ ಇದೆ. ಮಾಲಿನ್ಯಕ್ಕೆ ತುತ್ತಾದ ನದಿಯ ನೀರು ಕೆಳಗಿನ ಪ್ರದೇಶದಲ್ಲಿ ಕುಡಿಯೋದಕ್ಕೆ ಬಳಸ್ತಾರೆ. ಜಾನುವಾರುಗಳು ಬಳಸ್ತವೆ ಅದನ್ನ. ಕೃಷಿ, ತೋಟಗಾರಿಕೆ ಮತ್ತು ಜಾನುವಾರುಗಳು ಕುಡಿಯೋದಕ್ಕೆ ನೇರವಾಗಿ ಆ ನೀರನ್ನ ಬಳಕೆ ಮಾಡಲಾಗುತ್ತೆ. ನದಿ ಅಂಚಿನ ಪ್ರದೇಶದಲ್ಲಿ ಸಾಕಷ್ಟು ಜನರು ಅದೇ ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡ್ತಾರೆ. ನದಿಗಳ ಮಾಲಿನ್ಯ ತಡೆಗಾಗಿ ಎಲ್ಲ ಆಯಾಮಗಳಲ್ಲಿ ಪವರ್ ಟಿವಿಯಲ್ಲಿ ಪವರ್ಫುಲ್ ಚರ್ಚೆ ಆಗತ್ತೆ ಇವತ್ತು. ಎಸ್, ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಪರಿಸರವಾದಿಗಳಾಗಿರುವಂತಹ ಸುರೇಶ್ ಹೆಬ್ಳಿಕರ್ ಅವರು ಇದ್ದಾರೆ. ಸುರೇಶ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಶ್ ಸರ್, ಆರ್ ಯು ಆಡಿಬಲ್? ಏನು, ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಭಾನುಪ್ರಕಾಶ್ ಶರ್ಮಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್ ಗುರುಗಳೇ, ಇವತ್ತು ಪರಿಸರ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ವತಿಯಿಂದ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನದಿ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಅಥವಾ ಸೋಪನ್ನ ಬಳಸೋ ಹಾಗಿಲ್ಲ, ಮತ್ತೆ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಬರೋ ಹಾಗಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ನಾನು ಸುರೇಶ್ ಹೆಬ್ಳಿಕರ್ ಅವ್ರ ಹತ್ರನೂ ಕೂಡ ಚರ್ಚೆ ಮಾಡ್ತೀನಿ, ಭಾನುಪ್ರಕಾಶ್ ಶರ್ಮಾ ಅವ್ರ ಹತ್ರನೂ ಕೂಡ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅವರಿಬ್ಬರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಹಲವು ತೀರ್ಥಕ್ಷೇತ್ರಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಯಾರದೇ ಅಡೆತಡೆ ಇಲ್ಲ, ಯಾರದೇ ಅಭ್ಯಂತರ ಕೂಡ ಇಲ್ಲ. ಜೊತೆಗೆ ಯಾರ ಭಕ್ತಿಗೂ ಕೂಡ ಧಕ್ಕೆ ತರುವಂತಹ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಈ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸುವಂತಹ ನಿಟ್ಟಿನಲ್ಲಿ ಅದು ಎಲ್ಲವೂ ಕೂಡ ಅವರ ಭಾವನೆಗಳಿಗೆ, ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಪರಿಸರ ಹಾಳಾಗ್ತಾ ಇದೆ, ನದಿ ನೀರು ಮಲಿನ ಆಗ್ತಾ ಇದೆ, ಇದರಿಂದ ಜಲಚರಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನೇ ಕುಡಿಯುವಂತಹ ಜಾನುವಾರುಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಕೃಷಿ, ತೋಟಗಾರಿಕೆಗೆ ಅಂತ ನೀರನ್ನ ಬಳಸ್ಕೊಳ್ತಾರೆ. ಆ ನೀರು ಕಲುಷಿತಗೊಳ್ತಾ ಇರೋದ್ರಿಂದ ನೀವು ಎಲ್ಲರೂ ಕೇಳ್ಬೋದು, ಏನ್ರಿ ನಾವು ಹೋಗಿ ಸೋಪು ಶಾಂಪು ಹಚ್ಕೊಂಡು ಸ್ನಾನ ಮಾಡ್ಬಿಟ್ರೆ ಮಲಿನ ಆಗ್ಬಿಡುತ್ತಾ? ಎಷ್ಟೋ ಫ್ಯಾಕ್ಟ್ರಿ ನೀರುಗಳೆಲ್ಲ ನದಿಗೆ ಸೇರ್ತಾ ಇದೆಯಲ್ಲ, ಹೊಳೆಗೆ ಸೇರ್ತಾ ಇದೆಯಲ್ಲ, ಕೆರೆಗೆ ಸೇರ್ತಾ ಇದೆಯಲ್ಲ, ಅದರಿಂದ ಏನು ಆಗೋದಿಲ್ವಾ ಅಂತ. ಖಂಡಿತವಾಗ್ಲೂ ಅದರಿಂದನೂ ಆಗುತ್ತೆ, ಅದರಿಂದನೂ ಕೂಡ ನೀರು ಮಲಿನ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾವ ರೀತಿ ಅರಣ್ಯ ಇಲಾಖೆ ಮತ್ತೆ ಪರಿಸರ ಇಲಾಖೆ ಇದಕ್ಕೊಂದು ರೂಲನ್ನ ತಂದು ಒಂದು ಆದೇಶವನ್ನ ಹೊರಡಿಸಿದೆಯೋ, ಅದೇ ರೀತಿ ಕೈಗಾರಿಕಾ ಇಲಾಖೆ ಅಥವಾ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಂತ ಇಲಾಖೆಯವರು ಆ ವೇಸ್ಟ್ ವಾಟರ್ ಹೋಗೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ ವಾಪಸ್ ನಾವು ತೀರ್ಥಕ್ಷೇತ್ರಗಳಲ್ಲಿನ ಸ್ನಾನಕ್ಕೆ ಬರೋದಾದ್ರೆ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಕರ್ಮಗಳೆಲ್ಲ ಕಳೆದು ಹೋಗ್ತವೆ, ಒಂದು ರೀತಿಯಾದಂಥ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಹೇಳಿ 3 ಬಾರಿ ನೀರಲ್ಲಿ ಮುಳುಗಿ ಎದ್ದು ಹೋಗುವಂಥದ್ದಿದೆ. ಆದರೆ ಜನ ಏನು ಮಾಡ್ತಾ ಇದ್ದಾರೆ, ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ. ಬಹಳಷ್ಟು ಕಡೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ತೀರ್ಥಕ್ಷೇತ್ರಗಳಿದ್ದಾವೆ, ಪುಣ್ಯ ನದಿಗಳಿದ್ದಾವೆ. ಎಲ್ಲ ಕಡೆ ಅಲ್ಲೇ ಸೋಪ್ ಹಾಕು, ಶಾಂಪಚ್ಚು, ತಲೆ ತೊಳಿ, ಅಲ್ಲೇ ಬಿಡು, ನಿತ್ಯ ಕರ್ಮಗಳು ಅಲ್ಲೇ ಆಗೋಗ್ತವೆ. ಎಷ್ಟೋ ಸಲ ಬಟ್ಟೆನ ಅಲ್ಲೇ ಒಣಗಾಕೋದು, ಬಟ್ಟೆ ಅಲ್ಲೇ ಉಟ್ಟ ಬಟ್ಟೆನ ಅಲ್ಲೇ ಬಿಡಬೇಕಂತೆ, ಇನ್ನೇನೋ ಪೂಜೆ ಅಂತೆ. ಅದೆಲ್ಲವನ್ನ ಕೂಡ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದರಿಂದ ಏನೇನು ಎಫೆಕ್ಟ್ ಆಗ್ತಾ ಇದೆ ಅದು ಯಾವುದರ ಬಗ್ಗೆ ಕೂಡ ನಾವು ಗಮನ ಹರಿಸೋದಕ್ಕೆ ಹೋಗಿಲ್ಲ. ಆದರೆ ಇವತ್ತು ನಾವು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಪವರ್ ಟಿವಿ ಇದ್ರ ಬಗ್ಗೆ ಮಹತ್ವದ ಚರ್ಚೆಯನ್ನು ಕೂಡ ಇಟ್ಕೊಂಡಿದೆ. ನದಿಗಳ ಉಳಿವಿಗಾಗಿ ಪವರ್ ಟಿವಿ ಪವರ್ಫುಲ್ ಚರ್ಚೆಯನ್ನು ಮಾಡೋದಕ್ಕೆ ಹೊರಟಿದೆ. ಬೆಳಗ್ಗೆ ಕೂಡ ಕಾಲ್ ಮಾಡಿ ಅಂತ ಹೇಳಿ ಜನರ ಅಭಿಪ್ರಾಯವನ್ನು ಕೂಡ ಪವರ್ ಟಿವಿ ವಿಚಾರವಾಗಿ ಪ್ರಸಾರವನ್ನ ಮಾಡಿತ್ತು. ಸಮಸ್ತ ಭಕ್ತ ಜನರು ಈ ಸುದ್ದಿಯನ್ನ ನೋಡಬೇಕು. ಯಾಕಂತಂದ್ರೆ ನಾವು ದೇವರ ಹೆಸರಿನಲ್ಲಿ ಅಥವಾ ಆಧ್ಯಾತ್ಮಿಕತೆಯ ಹೆಸರಿನಲ್ಲಿ ಅಥವಾ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ಹೆಸರಿನಲ್ಲಿ, ದೈವಿಕತ್ವದ ಹೆಸರಿನಲ್ಲಿ ಏನ್ ಮಾಡಕ್ ಹೊರಟಿದ್ದೀವಿ? ನದಿ ನೀರು ಮಲಿನ ಆದ್ರೆ ಅದರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ. ಏನು ನಾವು ಒಬ್ರೋಗಿ ಸ್ನಾನ ಮಾಡೋದ್ ಬಿಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಅಂತಲ್ಲ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಪುಣ್ಯ ಸ್ನಾನಗಳನ್ನ ಮಾಡ್ತೀವಿ ನದಿ ನೀರಿನಲ್ಲಿ ಹೋಗಿ. ಬಾತ್ರೂಮ್ ಇದೆ, ಸೋಪು ಶಾಂಪು ಹಾಕಿ ನೀಟಾಗಿ ಬೆಳ್ಳಗಾಗೋ ಥರ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ ಇದೆ ಮನೆಗಳಲ್ಲಿ. ಅಥವಾ ನೀವು ರೂಮ್ ಮಾಡ್ಕೊಂಡಿರ್ತೀರಿ, ದೇವಸ್ಥಾನಗಳ ಹತ್ರ ರೂಮ್ ಇದೆ. ಅದೆಲ್ಲವನ್ನ ಹೊರತುಪಡಿಸಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಸೋಪು ಬಳಕೆಯನ್ನ ಈಗ ಪರಿಸರ ಇಲಾಖೆನೇ ಕಂಪ್ಲೀಟ್ ಆಗಿ ಅದನ್ನ
ನಿಷೇಧಿಸಿದೆ. ಆ ನದಿ ತೀರದ 500 ಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಶಾಂಪೂನಾಗ್ಲಿ ಸೋಪನ್ನಾಗ್ಲಿ ಮಾರೋ ಹಾಗಿಲ್ಲ. ಎಸ್, ನಮ್ಮ ಜೊತೆಗೆ ಭಾನುಪ್ರಕಾಶ್ ಶರ್ಮಾ ಅವರಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಗುರುಗಳೇ. ಈಗ ಬಹಳಷ್ಟು ತೀರ್ಥಕ್ಷೇತ್ರಗಳಿಗೆ ನೀವು ಕೂಡ ಭೇಟಿಯನ್ನ ಕೊಟ್ಟಿದ್ದೀರಿ, ಬಹಳಷ್ಟು ಆಚರಣೆಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ, ಬಹಳಷ್ಟು ವೈದಿಕ ಕಾರ್ಯಗಳನ್ನ ತಾವು ಮಾಡ್ತಾ ಇರ್ತೀರಿ. ಈಗ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ಅಂದ್ರೆ ಪರಿಸರ ಇಲಾಖೆ ಒಂದು ಆದೇಶ ಹೊರಡಿಸಿದೆ. ನದಿ ಪುಣ್ಯಕ್ಷೇತ್ರಗಳಲ್ಲಿ ಕಲ್ಯಾಣಿ ಇರ್ಲಿ, ನದಿ ಇರ್ಲಿ, ಅಲ್ಲಿ ಎಲ್ಲಾ ಕಡೆನೂ ಶಾಂಪೂ ಸೋಪನ್ನ ಸ್ನಾನಕ್ಕೆ ಬಳಸೋ ಹಾಗಿಲ್ಲ, ಬಟ್ಟೆಯನ್ನ ಅಲ್ಲೇ ಬಿಟ್ಟು ಬರೋ ಹಾಗಿಲ್ಲ, ಈ ರೀತಿಯಾದಂತ ಒಂದು ಆದೇಶ ಹೊರಡಿಸಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಖಂಡಿತವಾಗಿ ಪರಿಸರ ಸಚಿವರಾದಂಥ ಈಶ್ವರ್ ಖಂಡೇರು ತಗೊಂಡಿರುವಂಥ ವಿಚಾರ ಸ್ವಾಗತಾರ್ಹವಾಗಿದೆ. ಯಾಕೆ ಅಂದರೆ ನದಿ ಹತ್ರ ಸ್ವಚ್ಛತೆಗೋಸ್ಕರ ನಾನು ಸುಮಾರು 10-15 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ಕಾವೇರಿ ನದಿ ಸ್ವಚ್ಛತೆನೇ ಆಗಬೇಕು ಅಂತ. ಅವ್ರು ಹೇಳಿದಾಗ ನದಿ ಹತ್ರ ಎಲ್ಲ ಬರ್ತಾರೆ. ಬಂದಾಗ ನದಿಯಲ್ಲಿ ನದಿ ತುಂಬಾ ಪವಿತ್ರವಾದಂತಹದ್ದು. ನಮಗೆ ಪುರಾಣಗಳಲ್ಲಿ ಬರೆದಿದೆ ಅಂದ್ರೆ ನದಿಯಲ್ಲಿ ಸ್ನಾನನ ಮನೆಯಲ್ಲಿ ಬೇರೆ ಕಡೆ ಬಂದು ಸ್ನಾನ ಮಾಡಿ ಆಂತರ ಮಹಾನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಬರೆದಿದೆ. ಯಾಕೆಂದ್ರೆ ಅದು ಮಲಿನ ಮಾಡಬಾರದು ಅಂತ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತೀವಿ, ನದಿಯಲ್ಲಿ ಹೋಗ್ತೀವಿ, ಸ್ನಾನ ಮಾಡಿ ಅಲ್ಲೇ ಸಿಗತಕ್ಕಂಥ ಸೋಪು, ಶಾಂಪುಗಳು, ಕವರ್ಗಳು ಎಲ್ಲವನ್ನು ತೆಗೆದು ಮೈಯೆಲ್ಲ ತಿಕ್ಕಿ ಗಂಟೆಗಟ್ಟಲೆ ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಇಲ್ಲೊಬ್ಬ ನೊರೆ ಮಾಡ್ಕೊಂಡು ಮೈಯೆಲ್ಲ ಉಜ್ಗೋತಾ ಕೂತಿರ್ತಾನೆ. ಆಮೇಲೆ ನೀರು ಪರಮ ಪವಿತ್ರವಾದಂತಹದ್ದು. ನಿಜವಾಗ್ಲೂ ಜಗತ್ತಲ್ಲಿ ನೀರು ಕುಡಿಯಕ್ಕಂತ ನೀರನ್ನ ನಾವು ಮುಂದೆ ಕಳ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ಮಲಿನ ಮಾಡ್ತಾ ಇದೀವಿ ನಾವು. ಪೂಜಾ ಸಾಮಗ್ರಿಗಳು ಅಂತ ನೀವೆಲ್ಲ ಹೇಳಿದ್ರಿ ಎಲ್ಲಾನು. ಅದ್ರಲ್ಲಿ ನದಿಯಲ್ಲಿ ಬಟ್ಟೆ ಬಿಡತಕ್ಕಂತ ಕ್ರಮವನ್ನ ಯಾವ ಶಾಸ್ತ್ರವಿಧಿಯಲ್ಲೂ ಹೇಳಿಲ್ಲ. ನಾನು ಬಹಳ ಪ್ರಮುಖವಾಗಿ ನಿಮ್ಮ ಹತ್ರ ಅದೇ ವಿಚಾರ ಮಾತನಾಡಬೇಕಾಗಿತ್ತು. ಮಾತಾಡ್ತೀನಿ ಗುರುಗಳೇ. ನಮ್ಮ ಜೊತೆಗೆ ಪರಿಸರವಾದಿಗಳಾದಂತಹ ಸುರೇಶ್ ಹೆಬ್ಳಿಕರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ಆರ್ ಯು ಆಡಿಬಲ್ ಸರ್? ಹಲೋ ಸರ್, ಆರ್ ಯು ಆಡಿಬಲ್? ಕೇಳಿಸ್ತಿದ್ಯಾ? ನನ್ನ ಮಾತು ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಎಸ್ ಸರ್. ಹೇಳಿ ಹೇಳಿ. ಸರ್, ಈಗ ಪರಿಸರ ಇಲಾಖೆ ಮತ್ತೆ ಅರಣ್ಯ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ. ನದಿ ತೀರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳ ನದಿ ತೀರಗಳಲ್ಲಿ ಶಾಂಪೂ ಸೋಪನ್ನ ಬಳಸೋ ಹಾಗಿಲ್ಲ, ಉಟ್ಟ ಬಟ್ಟೆಯನ್ನ ಅಲ್ಲೇ ಬಿಟ್ಟ ಬರೋ ಹಾಗಿಲ್ಲ ಅಂತ ಹೇಳಿ. ಸೊ ಈ ಒಂದು ಆದೇಶದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಸರ್? ಈಗ ನಮ್ಮ ಖಂಡ್ರೆ ಸಚಿವರು ಏನು ಹೇಳಿದ್ದಾರೆ ಕರೆಕ್ಟ್ ಹೇಳಿದ್ದಾರೆ. ಯಾಕಂತಂದ್ರೆ ನಮಗೆ ಕೆರೆಗಳ ಬಗ್ಗೆ, ನದಿಗಳ ನೀರಿನ ಬಗ್ಗೆ ಹೇಗೆ ಅದನ್ನ ಬಳಸೋದು ಅಂತ ಅನ್ನೋ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇಲ್ಲ ಜನ. ಈಗ ತಾವು ಎಲ್ಲೆಲ್ಲಿ ನದಿ ಸಿಗ್ತದೋ ಅಥವಾ ಕೊಳ್ಳ ಸಿಗ್ತದೋ ಅಲ್ಲೇನೆ ಸ್ನಾನ ಮಾಡ್ತಾರೆ, ಬಟ್ಟೆ ಬಿಚ್ಚಾಕ್ತಾರೆ, ಅಲ್ಲೇ ಸೋಪ್ ಬಿಟ್ಟಾಕ್ತಾರೆ. ಅದು ನಿಜ, ಅದು ನಿಜವಾಗಿ ಕರೆಕ್ಟ್ ಇದೆ. ಆದ್ರಿಂದ ಎಲ್ಲೆಲ್ಲಿ ನಮ್ಮ ನದಿಗಳು ಈ ಕಾಡಿನಲ್ಲಿ ಹರಿದು ಹೋಗ್ತಾವೋ ಅಲ್ಲಿ ನದಿ ಶುದ್ಧವಾಗಿದೆ. ಎಲ್ಲೆಲ್ಲಿ ಕಾಡಿನಿಂದ ಹೊರಗೆ ಬರ್ತಾವೋ ಊರೊಳಗೆ ಬರ್ತವೆ, ಅವಾಗ ಊರಿನ ಹೋಟೆಲ್ಗಳು ಆಗ್ಲಿ, ಅಲ್ಲಿ ಜನ ಆಗ್ಲಿ ಅದರಲ್ಲೇ ಅನೇಕ ರೀತಿಯ ಮಾಲಿನ್ಯವನ್ನು ಮಾಡ್ತಿದ್ದಾರೆ. ಇದನ್ನು ನಾವು ನೋಡಿದ್ದೇವೆ. ಮೊನ್ನೆ ಕುಂಭಮೇಳದೊಳಗೂ ಕೂಡ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದನ್ನ ಹೇಳಿದ್ರು, ಬಹಳ ಮಾಲಿನ್ಯ ಆಗಿದೆ ಅಂತ. ಅದ್ರ ಬಗ್ಗೆ ಏನೋ ಒಂದು ವಿಚಾರಗಳು ಬೇರೆಯವರು ಶುದ್ಧವಾಗಿದೆ ಅಂತ ಹೇಳ್ತಾರೆ, ಅದೆಲ್ಲ ಗೊತ್ತಿಲ್ಲ. ಆದರೆ ನೀರು ಮಾಲಿನ್ಯ ಆಗ್ತಿದೆ ಖಂಡಿತವಾಗಿ. ನಮಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ. ಅಲ್ಲಿ ಇರುವಂಥ ಮೀನಾಗ್ಲಿ, ಪ್ರಾಣಿಗಳು ಬಂದು ಕುಡಿತವೆ ಆ ನದಿಗಳಲ್ಲಾಗ್ಲಿ ಮತ್ತೆ ಕೆರೆಗಳಲ್ಲಾಗ್ಲಿ. ಆದರೆ ಒಂದೇನಂತಂದ್ರೆ ಅಲ್ಲಿ ಸ್ವಲ್ಪ ನಾವು ಹೆಚ್ಚಿನ, ಈಗ ಬರೇ ನಾವು ಅಲ್ಲೇ ನೀವು ನದಿಗಳಲ್ಲಿ ಸೋಪ್ ತಗೊಂಡು ಹೋಗಬಾರ್ದು, ಅಥವಾ 500 ಮೀಟರ್ನಲ್ಲಿ ಅಲ್ಲಿ ಶಾಪ್ಗಳು ಇರಬಾರ್ದು, ಅಥವಾ ಈ ಸೋಪ್ ಮಾರಬಾರ್ದು, ಮತ್ತೆ ಡಿಟರ್ಜೆಂಟ್ ಮಾರಬಾರ್ದು ಅಂತಂದ್ರೆ ಜನ ಇದು ಸ್ವಲ್ಪ ಬಿಗಿನಿಂಗ್ ಒಳಗದನ್ನು ಪಾಲಿಸಬಹುದು. ಆದರೆ ದಿನ ಹೋದಂಗೆ ಮತ್ತೆ ಜನ ಮರಿತಾರೆ, ಮತ್ತೆ ಅದನ್ನ ಆರೇ ರೀತಿ ಮಾಲಿನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಅಲ್ಲಿ ಒಂದು ನಿರ್ದಿಷ್ಟವಾಗಿ ಒಂದು ಪೊಲೀಸರಾಗ್ಲಿ ಅಥವಾ ಅಲ್ಲಿ ಒಂದೇನು ನಮ್ಮ ಇದು ಅಂದ್ರೆ ಈ ನದಿ ನೀರಿನ ಪ್ರಾಧಿಕಾರ ಏನಿದೆ ಅದರ ಜನ ಅಲ್ಲಿ ಹೋಗಿ ಯಾವ ಹೊತ್ತಿನಲ್ಲಿ ಜನ ಅದನ್ನ ಕಲುಷಿತ ಮಾಡ್ತಿರ್ತಾರೋ. ಈಗ ಹಬ್ಬ ಹುಣ್ಣಿಮೆ, ನಮ್ಮ ದೇಶದಲ್ಲಿ ಹಬ್ಬ ಹುಣ್ಣಿಮೆ ದೇಶ ಇದು. ಹಬ್ಬ ಹುಣ್ಣಿಮೆ ಎಲ್ಲ ಬಂದಾಗ ಎಲ್ಲ ನೀರೊಳಗೆ ಹೋಗ್ತಾರೆ, ಎಲ್ಲ ಸ್ನಾನ ಮಾಡ್ತಾರೆ, ಮಾಲಿನ್ಯ ಮಾಡ್ತಾರೆ. ಅದೇ ನೀರು ಕುಡಿಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಈ ರೀತಿ ನಾವು ಇನ್ನೇನಾಗಿದೆ, ಇನ್ನೊಂದು ಮುಂಚಿನ ತರ ನಾವು ಎಲ್ಲ ಚಿಕ್ಕವರಿದ್ದಾಗ ಕೆರೆಗಳಲ್ಲಿ ಈಸಿ ಅದೇ ನೀರು ಕುಡಿತಾ ಇದ್ವಿ. ಯಾಕಂತಂದ್ರೆ ಆವಾಗ ಕಾರ್ಗಳು ಇರ್ತಿದ್ದಿಲ್ಲ, ಮೋಟರ್ ಸೈಕಲ್ ಇರ್ತಿದ್ದಿಲ್ಲ, ಆಟೋ ರಿಕ್ಷಾ ಇರ್ತಿದ್ದಿಲ್ಲ, ಅದೇ ನೀರು ಸ್ವಚ್ಛವಾಗಿರ್ತಿತ್ತು. ಈಗ ಹಾಗಿಲ್ಲ. ಈಗ ಅನೇಕ ರೀತಿಯ ನಮ್ಮ ಏನು ವಸ್ತುಗಳು ಬಂದಿದ್ದಾವೆ, ಆಮೇಲೆ ಮೋಟರ್ ಸೈಕಲ್ ಬಂದಿದೆ, ಕಾರ್ಗಳು ಬಂದಿದೆ. ಜನ ಇವತ್ತು ಕೆರೆಗಳ ಬಗ್ಗೆ, ನದಿಗಳ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾನೆ ಇಲ್ಲ. ಆದ್ದರಿಂದ ಸಚಿವರು ಹೇಳಿದ್ದು ಕರೆಕ್ಟ್ ಇದೆ. ಆ ರೀತಿ ನಾವು ಒಂದು
ಪಾಲನೆ ಮಾಡಬೇಕು. ಆಲ್ರೈಟ್ ಸರ್. ಮತ್ತೆ ಆದರೆ ನಾವು ಹೆಚ್ಚಿನ ಅದರ ಬಗ್ಗೆ ಒಂದು ಮಾಲಿನ್ಯದ ಬಗ್ಗೆ ಹೆಚ್ಚು ಒಂದು ಕಾಳಜಿ ವಹಿಸುವಂತ ಒಂದು ಅಗತ್ಯತೆನೂ ಇದೆ. ಆದ್ರಿಂದ ಒಂದು ಅವೇರ್ನೆಸ್ ಏನಿದೆ ಅಂದ್ರೆ ಅರಿವು ಮೂಡಿಸೋದು ಜನರಲ್ಲಿ, ನಾವು ಅರಿವು ಮೂಡಿಸ್ತಾ ಇದ್ದೇವೆ. ಫಾರ್ ಇನ್ಸ್ಟೆನ್ಸ್ ಈಗ ನಮ್ಮ ಉತ್ತರ ಸರ್ ಸುರೇಶ್ ಸರ್, ನಾನು ಮಾತಾಡ್ತೀನಿ, ಉಳಿದಂತ ವಿಚಾರಗಳನ್ನ ನಿಮ್ಮಿಬ್ಬರ ಜೊತೆಗೂ ನಾನು ಚರ್ಚೆ ಮಾಡ್ತೀನಿ.